ಆತ ಜೂಜಿನ ಜೊತೆ ಪರಸ್ತ್ರೀ ಸಂಘಕ್ಕೆ ಬಿದ್ದಿದ್ದ. ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ. ಇತ್ತ ಸಾಲ ಜಾಸ್ತಿ ಆಗ್ತಿದ್ದಂತೆ ಚಾಲಾಕಿ ಊರನ್ನೇ ಬಿಟ್ಟಿದ್ದು, ಜೊತೆಗೆ ಪ್ರೇಯಸಿಯನ್ನು ಕೂಡ ಕರ್ಕೊಂಡು ಹೋಗಿದ್ದಾನೆ. ಇದು ಅಂತಿಂತ ಕಥೆಯಲ್ಲ, ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಸ್ಯಾಂಡಲ್ವುಡ್ ನಲ್ಲಿ ಇಂಥ ಸ್ಟೋರಿಯೇ ಇನ್ನೂ ಬಂದಿಲ್ಲ. ಇಬ್ಬರು ವಿವಾಹಿತರ ಲವ್ ಸ್ಟೋರಿ ಇದು. ಈ ಪ್ರೇಮ್ ಕಹಾನಿ ನೋಡೋಕೆ 2 ಕಣ್ಣು ಸಾಲದು. ನಾವೀಗ ನಿಮ್ಗೆ ಹೇಳ್ತಿರೋ ಸ್ಟೋರಿ ಬೆಳಗಾವಿಯ ಮಾರಿಹಾಳ ಗ್ರಾಮದ್ದು. ಇದೇ ಊರಿನ ಬಸವರಾಜ್ ಎಂಬಾತ ವಾಣಿಶ್ರೀ ಜೊತೆ ಸುಖ ಸಂಸಾರ ನಡೆಸ್ತಿದ್ದ. 3 ಮಕ್ಕಳ ಜೊತೆ ಜೀವನ ನಡೆಸ್ತಿದ್ದ. ಆದ್ರೆ ಈತನಿಗೆ ಅದೇನ್ ಕಮ್ಮಿಯಾಗಿತ್ತೋ ಏನೋ, ಮುತ್ತಿನಂತ ಹೆಂಡತಿ ಇದ್ರೂ ಮತ್ತೊಬ್ಬ ವಿವಾಹಿತೆ ಮೇಲೆ ಕಣ್ಣು ಹಾಕಿದ್ದ. ಬಸವರಾಜ್ ಜೂಜಾಟದ ಗೀಳಿಗೆ ಬಿದ್ದಿದ್ದ. ಅಲ್ಲದೆ 20 ಲಕ್ಷ ಸಾಲ ಮಾಡಿಕೊಂಡಿದ್ದ. ಇದು ಸಾಲದಕ್ಕೆ ಪರಸ್ತ್ರೀ ಸಂಘ ಮಾಡಿದ್ದ. 2 ಮಕ್ಕಳಿರುವ ಮಹಿಳೆ ಜೊತೆ ಲವ್ವಿ ಡವ್ವಿ ಆಡ್ತಿದ್ದ. ಕೊನೆಗೆ ಮಾಸಾಬಿ ಸೈಯದ್ ಎಂಬ ವಿವಾಹಿತ ಮಹಿಳೆ ಜೊತೆಗೆ ಪರಾರಿಯಾಗಿದ್ದಾನೆ. ಆಕೆಯ 2 ಮಕ್ಕಳು ತನ್ನ ಒಬ್ಬ ಪುತ್ರನೊಂದಿಗೆ ಜೂಟಾಗಿದ್ದಾನೆ. ಗಂಡ ಬಸವರಾಜ್ನನ್ನ ಕಳೆದುಕೊಂಡ ಪತ್ನಿ ವಾಣಿಶ್ರೀ 2 ಮಕ್ಕಳನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಅದರ ನಾ 20 ದಿವಸದಿಂದ ಅವ್ರಿಗೆ ನನ್ನ ಮನ್ಯಾಗಿದ್ದಾಗ ಬರೀ ವಿಡಿಯೋ ಕಾಲ್ ಮಾಡ್ದ, ನಾ ಕಿಂಬಾಟ್ ಹೋಗ್ತೇನೆ, ನೀ ಏನು ನನ್ನ ಕೇಳಬೇಡ ಅಂತ ಹಿಂಗೆಲ್ಲ ಹೇಳೋರಿ. ನಾ ಹೋಗ್ತಾನಂತೆ ನಾ ನಂಬಿರ್ಕಿಲ್ರಿ. ಆದ್ರೆ ಈಗ ಕರೆನ ಆಗೈತಿ, ಅವ್ನು ಏನು ಹೇಳೋದು ನನಗೂ ಆ ಥರ ಆಗೈತೆ ರೀ. ಅದ್ರಾಗ ಕಂಪ್ಲೇಂಟ್ ಕೊಡಕ್ಕೆ ಹೋಗಿನ್ರಿ ನಾ ಪೊಲೀಸ್ ಸ್ಟೇಷನ್ಗೆ. ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ರಿ, ನಂದು ಕಂಪ್ಲೇಂಟ ತೊಗೊಲಿಲ್ರಿ ಅವ್ರು ಪೊಲೀಸರು. ಮತ್ತು ನಾನ್ಲೇ ಈಗ ಏನು ಮಾಡೋದು ನನಗೂ ತಿಳಿದಿಲ್ರಿ. ಅವ್ರ ಮನ್ಯಾಗಿಂದ ಜವಾಬ್ದಾರಿ ನಡೆಸೋದಂದ್ರೆ ಈಗೆಲ್ಲ ಮಕ್ಕಳ ಎಲ್ಲ ನೋಡ್ಬೇಕಂದ್ರೆ ಎಲ್ಲ ಕಠಿಣ ಐತ್ರಿ. ಆದ್ರೆ ಮತ್ತೇನು ಮಾಡೋದು. ಇತ್ತ 5 ಲಕ್ಷ ಹಣ, 60 ಗ್ರಾಂ ಚಿನ್ನ, ಕಾರು, 2 ಮಕ್ಕಳ ಜೊತೆ ಪರಾರಿಯಾದ ಪತ್ನಿ ಮಾಸಾಬಿಯನ್ನ ಹುಡುಕಿಕೊಡಿ ಅಂತ ಪತಿ ಆಸಿಫ್ ಮಾರಿಹಾಳ ಠಾಣೆಗೆ ದೂರು ನೀಡಿದ್ದಾನೆ. ಒಂದ್ ಕಡೆ ಪತ್ನಿ ನಾಪತ್ತೆಯಿಂದ ಗಂಡನ ಬದುಕು ಬೀದಿಗೆ ಬಂದಿದೆ. ಮತ್ತೊಂದು ಕಡೆ ಗಂಡ ಪರಸ್ತ್ರೀ ಜೊತೆ ಓಡಿ ಹೋಗಿದ್ರಿಂದ ಪತ್ನಿ ಮಕ್ಕಳಿಗೆ ದಿಕ್ಕು ತೋಚದಂತಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆತ ಜೂಜಿನ ಜೊತೆ ಪರಸ್ತ್ರೀ ಸಂಘಕ್ಕೆ ಬಿದ್ದಿದ್ದ. ಮೈ ತುಂಬಾ ಸಾಲ ಮಾಡಿಕೊಂಡಿದ್ದ. ಇತ್ತ ಸಾಲ ಜಾಸ್ತಿ ಆಗ್ತಿದ್ದಂತೆ ಚಾಲಾಕಿ ಊರನ್ನೇ ಬಿಟ್ಟಿದ್ದು, ಜೊತೆಗೆ ಪ್ರೇಯಸಿಯನ್ನು ಕೂಡ ಕರ್ಕೊಂಡು ಹೋಗಿದ್ದಾನೆ. ಇದು ಅಂತಿಂತ ಕಥೆಯಲ್ಲ, ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಸ್ಯಾಂಡಲ್ವುಡ್ ನಲ್ಲಿ ಇಂಥ ಸ್ಟೋರಿಯೇ ಇನ್ನೂ ಬಂದಿಲ್ಲ. ಇಬ್ಬರು ವಿವಾಹಿತರ ಲವ್ ಸ್ಟೋರಿ ಇದು. ಈ ಪ್ರೇಮ್ ಕಹಾನಿ ನೋಡೋಕೆ 2 ಕಣ್ಣು ಸಾಲದು. ನಾವೀಗ ನಿಮ್ಗೆ ಹೇಳ್ತಿರೋ ಸ್ಟೋರಿ ಬೆಳಗಾವಿಯ ಮಾರಿಹಾಳ ಗ್ರಾಮದ್ದು. ಇದೇ ಊರಿನ ಬಸವರಾಜ್ ಎಂಬಾತ ವಾಣಿಶ್ರೀ ಜೊತೆ ಸುಖ ಸಂಸಾರ ನಡೆಸ್ತಿದ್ದ. 3 ಮಕ್ಕಳ ಜೊತೆ ಜೀವನ ನಡೆಸ್ತಿದ್ದ. ಆದ್ರೆ ಈತನಿಗೆ ಅದೇನ್ ಕಮ್ಮಿಯಾಗಿತ್ತೋ ಏನೋ, ಮುತ್ತಿನಂತ ಹೆಂಡತಿ ಇದ್ರೂ ಮತ್ತೊಬ್ಬ ವಿವಾಹಿತೆ ಮೇಲೆ ಕಣ್ಣು ಹಾಕಿದ್ದ. ಬಸವರಾಜ್ ಜೂಜಾಟದ ಗೀಳಿಗೆ ಬಿದ್ದಿದ್ದ. ಅಲ್ಲದೆ 20 ಲಕ್ಷ ಸಾಲ ಮಾಡಿಕೊಂಡಿದ್ದ. ಇದು ಸಾಲದಕ್ಕೆ ಪರಸ್ತ್ರೀ ಸಂಘ ಮಾಡಿದ್ದ. 2 ಮಕ್ಕಳಿರುವ ಮಹಿಳೆ ಜೊತೆ ಲವ್ವಿ ಡವ್ವಿ ಆಡ್ತಿದ್ದ. ಕೊನೆಗೆ ಮಾಸಾಬಿ ಸೈಯದ್ ಎಂಬ ವಿವಾಹಿತ ಮಹಿಳೆ ಜೊತೆಗೆ ಪರಾರಿಯಾಗಿದ್ದಾನೆ. ಆಕೆಯ 2 ಮಕ್ಕಳು ತನ್ನ ಒಬ್ಬ ಪುತ್ರನೊಂದಿಗೆ ಜೂಟಾಗಿದ್ದಾನೆ. ಗಂಡ ಬಸವರಾಜ್ನನ್ನ ಕಳೆದುಕೊಂಡ ಪತ್ನಿ ವಾಣಿಶ್ರೀ 2 ಮಕ್ಕಳನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಅದರ ನಾ 20 ದಿವಸದಿಂದ ಅವ್ರಿಗೆ ನನ್ನ ಮನ್ಯಾಗಿದ್ದಾಗ ಬರೀ ವಿಡಿಯೋ ಕಾಲ್ ಮಾಡ್ದ, ನಾ ಕಿಂಬಾಟ್ ಹೋಗ್ತೇನೆ, ನೀ ಏನು ನನ್ನ ಕೇಳಬೇಡ ಅಂತ ಹಿಂಗೆಲ್ಲ ಹೇಳೋರಿ. ನಾ ಹೋಗ್ತಾನಂತೆ ನಾ ನಂಬಿರ್ಕಿಲ್ರಿ. ಆದ್ರೆ ಈಗ ಕರೆನ ಆಗೈತಿ, ಅವ್ನು ಏನು ಹೇಳೋದು ನನಗೂ ಆ ಥರ ಆಗೈತೆ ರೀ.
ಅದ್ರಾಗ ಕಂಪ್ಲೇಂಟ್ ಕೊಡಕ್ಕೆ ಹೋಗಿನ್ರಿ ನಾ ಪೊಲೀಸ್ ಸ್ಟೇಷನ್ಗೆ. ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ರಿ ನಂದು. ಕಂಪ್ಲೇಂಟ ತೊಗೊಲಿಲ್ರಿ ಅವ್ರು ಪೊಲೀಸರು. ಮತ್ತು ಅನಂತಲೇ ಈಗ ಏನು ಮಾಡೋದು ನನಗೂ ತಿಳಿದಿಲ್ರಿ. ಅವ್ರ ಮನ್ಯಾಗಿಂದ ಜವಾಬ್ದಾರಿ ನಡೆಸೋದಂದ್ರೆ ಈಗೆಲ್ಲ ಮಕ್ಕಳ ಎಲ್ಲ ನೋಡ್ಬೇಕಂದ್ರೆ ಎಲ್ಲ ಕಠಿಣ ಐತ್ರಿ. ಅದ್ರ ಮತ್ತೇನು ಮಾಡೋದು. ಇತ್ತ 5 ಲಕ್ಷ ಹಣ, 60 ಗ್ರಾಂ ಚಿನ್ನ, ಕಾರು, 2 ಮಕ್ಕಳ ಜೊತೆ ಪರಾರಿಯಾದ ಪತ್ನಿ ಮಾಸಾಬಿಯನ್ನ ಹುಡುಕಿಕೊಡಿ ಅಂತ ಪತಿ ಆಸಿಫ್ ಮಾರಿಹಾಳ ಠಾಣೆಗೆ ದೂರು ನೀಡಿದ್ದಾನೆ. ಒಂದು ಕಡೆ ಪತ್ನಿ ನಾಪತ್ತೆಯಿಂದ ಗಂಡನ ಬದುಕು ಬೀದಿಗೆ ಬಂದಿದೆ. ಮತ್ತೊಂದು ಕಡೆ ಗಂಡ ಪರಸ್ತ್ರೀ ಜೊತೆ ಓಡಿ ಹೋಗಿದ್ರಿಂದ ಪತ್ನಿ ಮಕ್ಕಳಿಗೆ ದಿಕ್ಕು ತೋಚದಂತಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆತ ಜೂಜಿನ ಜೊತೆ ಪರಸ್ತ್ರೀ ಸಂಘಕ್ಕೆ ಬಿದ್ದಿದ್ದ. ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ. ಇತ್ತ ಸಾಲ ಜಾಸ್ತಿ ಆಗ್ತಿದ್ದಂತೆ ಚಾಲಾಕಿ ಊರನ್ನೇ ಬಿಟ್ಟಿದ್ದು, ಜೊತೆಗೆ ಪ್ರೇಯಸಿಯನ್ನು ಕೂಡ ಕರ್ಕೊಂಡು ಹೋಗಿದ್ದಾನೆ. ಇದು ಅಂದಿಂತ ಕಥೆಯಲ್ಲ, ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ಇಂಥ ಸ್ಟೋರಿಯೇ ಇನ್ನೂ ಬಂದಿಲ್ಲ. ಇಬ್ಬರು ವಿವಾಹಿತರ ಲವ್ ಸ್ಟೋರಿ ಇದು. ಈ ಪ್ರೇಮ್ ಕಹಾನಿ ನೋಡೋಕೆ 2 ಕಣ್ಣು ಸಾಲದು. ನಾವೀಗ ನಿಮ್ಗೆ ಹೇಳ್ತಿರೋ ಸ್ಟೋರಿ ಬೆಳಗಾವಿಯ ಮಾರಿಹಾಳ ಗ್ರಾಮದ್ದು. ಇದೇ ಊರಿನ ಬಸವರಾಜ್ ಎಂಬಾತ ವಾಣಿಶ್ರೀ ಜೊತೆ ಸುಖ ಸಂಸಾರ ನಡೆಸ್ತಿದ್ದ. 3 ಮಕ್ಕಳ ಜೊತೆ ಜೀವನ ನಡೆಸ್ತಿದ್ದ. ಆದ್ರೆ ಈತನಿಗೆ ಅದೇನ್ ಕಮ್ಮಿಯಾಗಿತ್ತೋ ಏನೋ, ಮುತ್ತಿನಂತ ಹೆಂಡತಿ ಇದ್ರೂ ಮತ್ತೊಬ್ಬ ವಿವಾಹಿತೆ ಮೇಲೆ ಕಣ್ಣು ಹಾಕಿದ್ದ. ಬಸವರಾಜ್ ಜೂಜಾಟದ ಗೀಳಿಗೆ ಬಿದ್ದಿದ್ದ. ಅಲ್ಲದೆ 20 ಲಕ್ಷ ಸಾಲ ಮಾಡಿಕೊಂಡಿದ್ದ. ಇದು ಸಾಲದಕ್ಕೆ ಪರಸ್ತ್ರೀ ಸಂಘ ಮಾಡಿದ್ದ. 2 ಮಕ್ಕಳಿರುವ ಮಹಿಳೆ ಜೊತೆ ಲವ್ವಿ ಡವ್ವಿ ಆಡ್ತಿದ್ದ. ಕೊನೆಗೆ ಮಾಸಾಬಿ ಸೈಯದ್ ಎಂಬ ವಿವಾಹಿತ ಮಹಿಳೆ ಜೊತೆಗೆ ಪರಾರಿಯಾಗಿದ್ದಾನೆ. ಆಕೆಯ 2 ಮಕ್ಕಳು, ತನ್ನ ಒಬ್ಬ ಪುತ್ರನೊಂದಿಗೆ ಜೂಟಾಗಿದ್ದಾನೆ. ಗಂಡ ಬಸವರಾಜ್ನನ್ನ ಕಳೆದುಕೊಂಡ ಪತ್ನಿ ವಾಣಿಶ್ರೀ 2 ಮಕ್ಕಳನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಅದರ ನಾ 20 ದಿವಸದಿಂದ ಅವ್ರಿಗೆ ನನ್ನ ಮನ್ಯಾಗಿದ್ದಾಗ ಬರೀ ವಿಡಿಯೋ ಕಾಲ್ ಮಾಡ್ದೆ. ನಾ ಕಿಂಬಾಟ್ ಹೋಗ್ತೇನೆ, ನೀ ಏನು ನನ್ನ ಕೇಳಬೇಡ ಅಂತ ಹಿಂಗೆಲ್ಲ ಹೇಳೋರಿ. ನಾ ಹೋಗ್ತಾನಂತೆ ನಾ ನಂಬಿರ್ಕಿಲ್ರಿ. ಆದ್ರೆ ಈಗ ಕರೆನ ಆಗೈತಿ. ಅವ್ನು ಏನು ಹೇಳೋದು ನನಗೂ ಆ ಥರ ಆಗೈತೆ ರೀ. ಅದ್ರಾಗ ಕಂಪ್ಲೇಂಟ್ ಕೊಡಕ್ಕೆ ಹೋಗಿನ್ರಿ ನಾ ಪೊಲೀಸ್ ಸ್ಟೇಷನ್ಗೆ. ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ರಿ ನಂದು. ಕಂಪ್ಲೇಂಟ ತೊಗೊಲಿಲ್ರಿ ಅವ್ರು ಪೊಲೀಸರು. ಮತ್ತು ಅನಂತಲೇ ಈಗ ಏನು ಮಾಡೋದು ನನಗೂ ತಿಳಿದಿಲ್ರಿ. ಅವ್ರ ಮನ್ಯಾಗಿಂದ ಜವಾಬ್ದಾರಿ ನಡೆಸೋದಂದ್ರೆ ಈಗೆಲ್ಲ ಮಕ್ಕಳ ಎಲ್ಲ ನೋಡ್ಬೇಕಂದ್ರೆ ಎಲ್ಲ ಕಠಿಣ ಐತ್ರಿ. ಅದ್ರ ಮತ್ತೇನು ಮಾಡೋದು. ಇತ್ತ 5 ಲಕ್ಷ ಹಣ, 60 ಗ್ರಾಂ ಚಿನ್ನ, ಕಾರು, 2 ಮಕ್ಕಳ ಜೊತೆ ಪರಾರಿಯಾದ ಪತ್ನಿ ಮಾಸಾಬಿಯನ್ನ ಹುಡುಕಿಕೊಡಿ ಅಂತ ಪತಿ ಆಸಿಫ್ ಮಾರಿಹಾಳ ಠಾಣೆಗೆ ದೂರು ನೀಡಿದ್ದಾನೆ. ಒಂದು ಕಡೆ ಪತ್ನಿ ನಾಪತ್ತೆಯಿಂದ ಗಂಡನ ಬದುಕು ಬೀದಿಗೆ ಬಂದಿದೆ. ಮತ್ತೊಂದು ಕಡೆ ಗಂಡ ಪರಸ್ತ್ರೀ ಜೊತೆ ಓಡಿ ಹೋಗಿದ್ರಿಂದ ಪತ್ನಿ ಮಕ್ಕಳಿಗೆ ದಿಕ್ಕು ತೋಚದಂತಾಗಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.